ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓಲಾ ಲೈಫ್ ದೇಸಿ ಹಾರ್ಟ್. ಇವತ್ತು ನಾನು ಲಾ ಕ್ರೇಯೋ ಆಲ್ತಾ ಸಾಬದಿಲ್ ಕಾರ್ನಿವಲ್ ಈವ್ನಿಂಗಿಗೆ ಬಂದಿದ್ದೀನಿ. ಡ್ರಮ್ ಸೌಂಡ್ ಕೇಳಿಸ್ತಿದ್ಯಾ? ಇವರು ರೋಡ್ ಫುಲ್ ಲಿಟಲ್ ಲಿಟಲ್ ಕ್ರ್ಯಾಕರ್ ಶೋ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ಸ್ಲೋಲಿ ಮುಂದೆ ಹೋಗ್ತಾ ಇರ್ತಾರೆ. ಈ ಕಾರ್ನಿವಲ್ ಸ್ಪೆಷಲ್ ಏನಂದರೆ ಕಿಡ್ಸು ಮತ್ತು ಎಲ್ಡರ್ಸು ಕೂಡ ಜಾಯ್ನ್ ಆಗಿ ಮತ್ತು ಕ್ರ್ಯಾಕರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇಲ್ಲಿ ಕೆಲವರು ಹೆಡ್ ಟು ಟೋ ಸ್ಪೆಷಲ್ ಡ್ರೆಸ್ ಹಾಕೊಂಡು ಸ್ಪಾರ್ಕಲ್ಲಿ ಡ್ಯಾನ್ಸ್ ಮಾಡ್ತಾ ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಬಟ್ ಹಾನೆಸ್ಟ್ಲಿ ನನಗೆ ಕ್ರ್ಯಾಕರ್ಸ್ ಅಂದರೆ ಸ್ವಲ್ಪ ಭಯ. ಹಾಗೆ ಅವರಾಗೆ ನನ್ನ ಹತ್ರ ಫುಲ್ ಕವರ್ ಕ್ಲೋತ್ಸು ಇರಲಿಲ್ಲ. ಸೊ ನಾನು ದೂರದಲ್ಲಿ ನಿಂತ್ಕೊಂಡು ಈ ಶೋನ ಎಂಜಾಯ್ ಮಾಡಿದೆ. Wow, it just looked like a real dragon breathing fire. ಈಗ ಟೈಮ್ 10:30. ಅದಕ್ಕೆ ಇವಾಗ ಮೂನ್ ಅಬ್ಸರ್ವೇಷನ್ ಪ್ರೋಗ್ರಾಮ್ಗೆ ಬಂದಿದ್ದೀನಿ. So many people are standing in a long queue to see the moon through a telescope. ನಾನು ಮೂನ್ನ ನೋಡಿದೆ. ವಾವ್, ಇಟ್ಸ್ ಅನ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಟು ವಾಚ್. ಮೂನ್ಗೆ ಬಾಯ್ ಬಾಯ್ ಹೇಳಿ ಮನೆಗೆ ಹೋಗೋ ಟೈಮ್ ಆಗಿತ್ತು. ಇವಾಗ ಆಲ್ರೆಡಿ 11 PM ಆಗಿತ್ತು. ಬಟ್ ಸರ್ಪ್ರೈಸ್, ಕಾರ್ನಿವಲ್ ಸ್ಟಿಲ್ ನಾಟ್ ಓವರ್. People still had the same energy, dancing, enjoying and celebrating. Full fun mode ಆಗಿತ್ತು. ಕ್ರ್ಯಾಕರ್ಸ್ ಜೊತೆ ಡ್ರಮ್ ಟೀಮ್ ಕೂಡ ಸೂಪರ್ ಅಮೇಜಿಂಗ್ ಶೋ ಕೊಡ್ತಾ ಇದ್ರು. ಕಾರ್ನಿವಲ್ ಅಂದರೆ ಓನ್ಲಿ ಫೈರ್ ಶೋ ಅಲ್ಲ. ಇಲ್ಲಿ ಕಿಡ್ಸ್ ಎಂಜಾಯ್ ಮಾಡೋಕ್ಕೆ ಲಾಟ್ಸ್ ಆಫ್ ಸ್ಮಾಲ್ ಗೇಮ್ಸ್ ಆ್ಯಂಡ್ ಫನ್ ಆ್ಯಕ್ಟಿವಿಟೀಸ್ ಕೂಡ ಇತ್ತು. ನಾನು ಕೂಡ ಒಂದು ಫನ್ನಿ ಬುಲ್ ರೈಡ್ಗೆ ಮಾಡಿದೆ. ಇಂಡಿಯಾದಲ್ಲಿ ಯೂಶಲಿ ಒಂದು ಬುಲ್ ರೈಡ್ ನೋಡ್ತಿದ್ದೆ, ಬಟ್ ಇಲ್ಲಿ ಡಿಫ್ರೆಂಟ್ ಆಗಿತ್ತು. ಬಟ್ ಇಟ್ ವಾಸ್ ಸೋ ಫನ್. ಫಸ್ಟ್ ಟೈಮ್ ನಾನು ಇಂಥ ಫನ್ನಿ ಗೇಮ್ ನೋಡಿತ್ತು. ಟೆಡಿ ಬೇರ್ ವಿನ್ ಮಾಡೋಕ್ಕೆ 3 ಟ್ರೆಷರ್ ರೋಲ್ಸ್ನ ಕಮೋಡ್ ಒಳಗಡೆ ಹಾಕಬೇಕು. ಎವ್ರಿವನ್ ವಾಸ್ ಟ್ರೈಂಗ್ ಟು ವಿನ್. ಕಾರ್ನಿವಲ್ ಸರ್ಪ್ರೈಸಸ್ ಇನ್ನೂ ಮುಗ್ದಿಲ್ಲ ಫ್ರೆಂಡ್ಸ್. ವೇಟ್ ಫಾರ್ ಪಾರ್ಟ್ 2. ಸ್ಟೇ ಟ್ಯೂನ್. ಬೈ ಬಾಯ್.